ಬರೀ ಬರ್ಡ್ ಇದು ಕೇಳ್ತಾ ಉಂಟಷ್ಟೇ. ಸೊ ಈ ಗಾರ್ಡನ್ ಇಂದ ಈ ಟೆಂಪಲ್ ಇನ್ನೂ ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಏನಂದರೆ ನಾವೀಗ ಟೋಕಿಯೋದೊಂದು ಪುಟ್ಟ ಜಾಗ ಇದು ಹಿಗಾಶಿಯೋಮೆ ಅಂತ, ಇಲ್ಲಿನ ಸ್ಟ್ರೀಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ. ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೇವೆ ಗೊತ್ತುಂಟ? ಇಲ್ಲಿ ಒಂದು ಶಿಯೋಫುನೆ ಕನ್ನೋಜಿ ಅಂತ ಒಂದು ಬುದ್ಧಿಸ್ಟ್ ಟೆಂಪಲ್ ಇದೆ. ಸೊ ಈ ಟೆಂಪಲಿಗೆ ಹೋಗ್ತಾ ಇದ್ದೇವೆ ಇವಾಗ. ಇಲ್ಲಿ ಏನಂದರೆ ಒಂದು ಬುದ್ಧನ ಸ್ಟ್ಯಾಚು ಕೂಡ ಇದೆ. ಹಾಗೆಯೇ ಇಲ್ಲಿ ಇವಾಗ ಅಝೇಲಿಯಾ ಫ್ಲವರ್ಸ್ನ ನೋಡಬಹುದು ನಾವು. ಯಾಕಂದರೆ ಈ ಫ್ಲವರ್ನ ಬೇರೆ ಟೈಮಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಇದು ಸ್ಪ್ರಿಂಗ್ ಸೀಸನಲ್ಲಿ ಮಾತ್ರನೇ ಇರೋದು. ಸೊ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೇವೆ. ನಿಮಗೆ ಕೂಡ ತೋರಿಸ್ತೇನೆ ಅಲ್ಲಿ ಹೋದ್ಮೇಲೆ ಹೇಗಿದೆ ಅಝೇಲಿಯಾ ಫ್ಲವರ್ಸ್ ಅಂತ. ತುಂಬ ಇದೆ ಅಂತೆ ಅಲ್ಲಿ, 1000 ಗಟ್ಟಲೆ ಮರ ಇದೆ ಅಂತೆ ಅಝೇಲಿಯಾದ್ದು. ಸೊ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇವತ್ತು. ಏನಂದರೆ ತುಂಬ ಚಿಕ್ಕ ವಿಲೇಜ್ ಇದು, ಟೆಂಪಲ್ ಹತ್ರಕ್ಕೆ ಬಸ್ಸಸ್ ಕೂಡ ಇಲ್ಲ. ಸೊ ನಾವು ಮೇನ್ ಸ್ಟೇಷನಿಂದ ಇಳಿದು ನಡ್ಕೊಂಡು ಬಂದ್ವಿ. ಇಲ್ಲಿಗೆ ಜಾಸ್ತಿ ಜನ ಬರೋರು ಅವರ ಓನ್ ವೆಹಿಕಲ್ಸ್ನೇ ಪ್ರಿಫರ್ ಮಾಡ್ತಾರೆ. ಎಷ್ಟು ಪೀಸ್ಫುಲ್ ಇದೆ ನೋಡಿ ಅಂತ, ಏನು ಕೂಡ ಸೌಂಡ್ ಇಲ್ಲ, ಬರೀ ಬರ್ಡ್ ಇದು ಕೇಳ್ತಾ ಉಂಟಷ್ಟೇ. ತುಂಬ ಚೆಂದ ಇದೆ ಈ ಏರಿಯಾ. ಏನಂದರೆ ಗಾಳಿ ಕೂಡ ಅಷ್ಟೇ ತುಂಬ ಶುದ್ಧ ಇದೆ ಇಲ್ಲಿದು. ಯಾಕಂದರೆ ನಾವಿರೋದು ಯೋಕೋಹಾಮಾ ಸಿಟಿ, ಸೊ ಅಲ್ಲಿ ಎಲ್ಲ 40-50 ಇರುತ್ತೆ, ಇಲ್ಲಿ 28 ತೋರಿಸ್ತಾ ಉಂಟು. ಹಾಗೆಯೇ ನಾವು ಬ್ಯಾಂಗ್ಳೂರೆಲ್ಲ ನೋಡ್ಲಿಕ್ಕೆ ಹೋದರೆ ಎಷ್ಟು 100 ppm ಇದೆ ಅನಿಸುತ್ತೆ. ಸೊ ಪೀಸ್ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇನ್ನೇನು ನಾವು ಟೆಂಪಲ್ ಹತ್ರಕ್ಕೆ ಬಂದ್ವಿ. 200 ಮೀಟರ್ ತೋರಿಸ್ತಾ ಇದೆ. ಯಪ್ಪ, ಎಷ್ಟು ಸೈಲೆಂಟ್ ಇದೆ ನೋಡಿ ಅಂತ ಈ ಏರಿಯಾ. ಟೆಂಪಲ್ ಎಂಟ್ರೆನ್ಸಿಗೆ ಬಂದ್ವಿ ಈಗ. ನಾವು ಆ್ಯಕ್ಚುಲಿ ರೋಡಲ್ಲಿ ನಡ್ಕೊಂಡು ಬರುವಾಗ ಅಂದ್ಕೊಳ್ತಿದ್ವಿ ಅಷ್ಟೊಂದು ಜನ ಇರಲಿಕ್ಕಿಲ್ಲ ಅಂತ, ಬಟ್ ಇಲ್ಲಿ ಬಂದಾದ ಮೇಲೆ ಗೊತ್ತಾಗ್ತಾ ಉಂಟು ಜನ ಇದ್ದಾರೆ ನೋಡಿ, ತುಂಬ ಜನ ಬಂದಿದ್ದಾರೆ ಈ ಟೆಂಪಲಿಗೆ. ಇದಕ್ಕೆ ಎಂಟ್ರಿ ಟಿಕೆಟ್ ಕೂಡ ಇದೆ. ಸೊ ನಾವು ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು. ಆ್ಯಂಡ್ ಇವಾಗ ಅಝೇಲಿಯಾ ಫೆಸ್ಟಿವಲ್ ನಡೀತಾ ಇದೆ ಅಲ್ವಾ, ಸೊ ಜನ ಸ್ವಲ್ಪ ಜಾಸ್ತಿನೇ ಇದ್ದಾರೆ. ಈಗ ನಾವು ಹೇಗೆ ದೇವಸ್ಥಾನಕ್ಕೆ ಹೋಗುವ ಮುಂಚೆ ಕೈಕಾಲು ತೊಳ್ಕೊಂಡು ಒಳಗಡೆ ಹೋಗ್ತೇವಲ್ವಾ, ಅದೇ ಥರ ಇಲ್ಲಿ ಎಲ್ಲ ಶ್ರೈನ್ ಟೆಂಪಲ್ಗಳಲ್ಲೂ ನಾವು ಕೈಗಳನ್ನು ತೊಳ್ಕೊಂಡು ಒಳಗಡೆ ಹೋಗಬೇಕು. ಈ ಥರದ್ದೊಂದು ಪದ್ಧತಿ ಇಲ್ಲಿ ಕೂಡ ಇದೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಟೆಂಪಲ್ ಶ್ರೈನ್ಗಳಲ್ಲೂ ಹೇಗೆ ಅಂದರೆ, ಇವಾಗ ನಾವು ಹೇಗೆ ಗುಂಪಲ್ಲಿ ಹೋಗಿ ಪ್ರೇ ಮಾಡ್ತೇವಲ್ವಾ, ಇಲ್ಲಿ ಆ ಥರ ಅಲ್ಲ, ಲೈನಾಗಿ ಹೋಗಿ ಒಬ್ಬೊಬ್ಬರೇ ಹೋಗಿ ಪ್ರೇ ಮಾಡಿಕೊಂಡು ಬರೋದು. ಇಲ್ಲಿ ಯಾಕಪ್ಪ ಇಷ್ಟೊಂದು ಜನ ಲೈನ್ ನಿಂತಿದ್ದಾರೆ ಗೊತ್ತುಂಟಾ? ನೋಡಿ ಅಲ್ಲಿ ದೂರದಲ್ಲಿ ನಾವು ನೋಡ್ತಾ ಇದ್ದೇವಲ್ವಾ, ಬೆಲ್ ಇದೆ, ದೊಡ್ಡದಾದ ಒಂದು ಬೆಲ್ ಇದೆ. ಸೊ ಅದನ್ನು ಹೊಡಿಲಿಕ್ಕೆ ಅಂತ ಇಲ್ಲಿ ನಾವೇನು ಮಾಡಬೇಕಂದ್ರೆ, ಬೆಲ್ ಕೆಳಗಡೆ ಹುಂಡಿ ಇಟ್ಟಿದ್ದಾರಲ್ವಾ, ಅದಕ್ಕೆ 100 ಹಾಕಿ ಬೆಲ್ ಹೊಡಿಬೇಕು, ಆ ಥರ. ಸೊ ನೆಕ್ಸ್ಟ್ ಇವಾಗ ನಾವು ಎಲ್ಲಿ ಹೋಗುವ ಅಂದರೆ, ಈ ಟೆಂಪಲಲ್ಲಿ ಒಂದು ದೊಡ್ಡ ಬುದ್ಧನ ಸ್ಟ್ಯಾಚು ಇದೆ ನೋಡಿ, ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಅದರ ಹತ್ರ ಹೋಗುವ ಬನ್ನಿ. ಎಷ್ಟು ಪೀಸ್ ಇದೆ ಅಲ್ವಾ. ಏನಂದರೆ ಈ ಸ್ಟ್ಯಾಂಡಿಂಗ್ ಬುದ್ಧ ಸ್ಟ್ಯಾಚು ನೋಡ್ತಾ ಇದ್ದೇವಲ್ವಾ, ಒಂದು ಕೈಯಲ್ಲಿ ಮುದ್ರ ಹಾಗೆ ಇನ್ನೊಂದು ಕೈಯಲ್ಲಿ ವಾಟರ್ ಇದೆ. ಸೊ ಇದು ಶಾಂತಿಯ ಸಂಕೇತನ ಸೂಚಿಸ್ತದಂತೆ. ನಾನು ಆವಾಗಲೇ ಹೇಳಿದೆ ಅಲ್ವಾ, ಈ ಟೆಂಪಲಲ್ಲಿ ಅಝೇಲಿಯಾ ಫ್ಲವರ್ಸ್ ಬ್ಲೂಮ್ ಆಗಿದೆ ಅಂತ ನೋಡಬಹುದು. ಇದೆಲ್ಲ ಫ್ಲವರ್ಸ್ ಇದೆ ಅಲ್ವಾ, ಅದೇ ಅಝೇಲಿಯಾ ಅಂತ, ಡಿಫ್ರೆಂಟ್ ಕಲರ್ಸಲ್ಲಿದೆ ನೋಡಿ.
ಆ್ಯಂಡ್ ಈ ಗಾರ್ಡನ್ ಇದೆ ಅಲ್ವಾ, ಇದು ಟೆಂಪಲ್ ಮಧ್ಯದಲ್ಲಿರೋದು. ಸೊ ಈ ಗಾರ್ಡನ್ ಇಂದ ಈ ಟೆಂಪಲ್ ಇನ್ನೂ ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಈ ಅಝೇಲಿಯಾ ಫ್ಲವರ್ ಹತ್ರದಿಂದ ನೋಡಲಿಕ್ಕೆ ಹೇಗೆ ಕಾಣ್ತದೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಇದು ಡಿಫ್ರೆಂಟ್ ಕಲರ್ಸಲ್ಲಿ ಬರ್ತದೆ, ಲೈಕ್ ಪಿಂಕ್, ರೆಡ್, ವೈಟ್ ಆ ಥರ. ಆ್ಯಂಡ್ ಇದು ಸ್ಪ್ರಿಂಗ್ ಸೀಸನಲ್ಲಿ ಮಾತ್ರನೇ ಬ್ಲೂಮ್ ಆಗೋದು, ಬೇರೆ ಸೀಸನಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಈ ಗಾರ್ಡನ್ ನಡುವಲ್ಲಿ ಒಂದು ಚಿಕ್ಕ ಪಾಂಡ್ ಇದು, ಅದರಲ್ಲಿ ಚಿಕ್ಕ ಚಿಕ್ಕ ಫಿಶ್ ನೋಡಿ ಎಷ್ಟು ಚಂದ ಇದೆ. ಇಲ್ಲಿ ಕೆಲವೊಂದು ವಯಸ್ಸಾದ ಅಜ್ಜಿ ತಾತನವರು ಇರ್ತಾರೆ ಅಲ್ವಾ, ಇಲ್ಲೇ ಫುಡ್ ತಗೊಂಡು ಬಂದು ತಿಂತಾ ಇದ್ದಾರೆ. ಇದು ಹೇಗಿದೆ ಅಂದರೆ ಸುತ್ತಲೂ ಅಝೇಲಿಯಾ ಗಾರ್ಡನ್ ಇದೆ ಅಲ್ವಾ, ಅದರ ಮಿಡಲಲ್ಲಿ ಒಂದೊಂದು ಪುಟ್ಟ ಪುಟ್ಟ ದೇವಸ್ಥಾನ ಇದೆ. ಸೊ ಯಾವ ಡೈರೆಕ್ಷನಲ್ಲಿ ಹೋದರೂ ನಮಗೆ ಯಾವುದಾದ್ರೂ ಒಂದು ದೇವಸ್ಥಾನ ನೋಡ್ಲಿಕ್ಕೆ ಸಿಗ್ತದೆ. ನಮ್ಮ ಕಡೆಯಲ್ಲಿ ಎಲ್ಲ ಹೇಗೆ ಈಗ ದೇವಸ್ಥಾನ ಇದ್ದರೆ ಅದರ ಸರೌಂಡಿಂಗ್ಸಲ್ಲಿ ಮೀನು ಮಾಂಸ ಎಲ್ಲ ಇರಲ್ಲ ಅಲ್ವಾ, ಬಟ್ ಇಲ್ಲಿ ಆ ಥರ ಅಲ್ಲ. ದೇವಸ್ಥಾನದ ಸುತ್ತಮುತ್ತ ಎಲ್ಲ ಕಡೆನೂ ನಮಗೆ ಇಲ್ಲಿ ನಾನ್ ವೆಜ್ ಫುಡ್ ಸಿಗ್ತದೆ. ಸೊ ಇವಾಗ ನಾವು ಟೆಂಪಲ್ ಎಲ್ಲ ನೋಡ್ಕೊಂಡು ಬಂದು ಇಲ್ಲಿ ಒಂದು ನಮಗೆ ಪೀಸ್ಫುಲ್ ಆಗಿರೋ ಜಾಗ ಸಿಕ್ತು. ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ನಾವು ಕುತ್ಕೊಂಡಿದ್ವಿ. ಸೊ ಇನ್ನೇನು ಇವಾಗ ನಾವು ಹೊರಡುವ ಟೈಮ್. ನೋಡಿದ್ರಲ್ವ ಹೇಗಿತ್ತು ಈ ಶಿಫೋನೆ ಕನ್ನೋಜಿ ಟೆಂಪಲ್, ಹಾಗೆಯೇ ಅಝೇಲಿಯಾ ಗಾರ್ಡನ್ ಅಂತ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಬ್ಲಾಗ್ ಜೊತೆಗೆ ಮತ್ತೆ ಸಿಗೋಣ. ಬಾಯ್ ಬಾಯ್.